ಅರೆಬೈಲ್ ಘಾಟಿ ಬಳಿಯಲ್ಲಿ ವಾಹನ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಗುಜರಿ ಐಟಂಗಳನ್ನು ತುಂಬಿದ್ದ ಆ ವಾಹನ ಪಲ್ಟಿಯಾಗಿದೆಯಂತೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಅವಘಡ ಸಂಭವಿಸಿದೆ. ವಾಹನ ಪಲ್ಟಿಯಿಂದ ಹೆದ್ದಾರಿಯಲ್ಲಿ ಸಂಚಾರ ಸಹಜವಾಗಿ ಅಸ್ತವ್ಯಸ್ತವಾಗಿದೆ. ಗುಜರಿ ವಸ್ತುಗಳನ್ನು ತುಂಬಿದ್ದ ವಾಹನ ಪಲ್ಟಿಯಾಗಿ ಹೋಗಿದೆ. ಇದರಿಂದಾಗಿ ರಸ್ತೆಯಲ್ಲಿ ಇತರೆ ವಾಹನಗಳು ಓಡಾಟಕ್ಕೆ ಅಡ್ಡಿ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಸಂಭವಿಸಿರುವ ದುರ್ಘಟನೆ ಇದು. ಅರೆಬೈಲ್ ಘಾಟಿ ಬಳಿಯಲ್ಲಿ ವಾಹನ ಪಲ್ಟಿಯಾಗಿ ಹೋಗಿದೆ. ಗುಜರಿ ವಸ್ತುಗಳನ್ನು ತುಂಬಿದ್ದ ವಾಹನ ಪಲ್ಟಿಯಾಗಿರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮಾರ್ಗದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 63ರಲ್ಲಿ ಅವಘಡ ಸಂಭವ. ಇನ್ನು ನೀವು ಸಂಭವಿಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಈ ವೆಹಿಕಲ್ ಪಲ್ಟಿ ಆಗ್ತಾ ಇದ್ದಂತೆ ರಸ್ತೆ ಕ್ಲೋಸ್ ಆಗಿದೆ. ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮ ಬರೋಬ್ಬರಿ 2 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಬರೋಬ್ಬರಿ 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂಡಾ ವಾಲ್ಮೀಕಿ ಹಗರಣ ಇತ್ಯಾದಿಯ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ನಿನ್ನೆ ನಡೆದಿರುವ ಘಟನೆ ಪಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವು ಪ್ರಕರಣ ಮತ್ತಷ್ಟು ಉರುಳಾಗಿ ಪರಿಣಮಿಸ್ತಾ ಇದೆ. ಸಿದ್ದು ಸರ್ಕಾರಕ್ಕೆ ಇದು ಮತ್ತೊಂದು ಉರುಳಾಗಿ ಪರಿಣಮಿಸಿದೆ. ಪಿಎಸ್ಐ ಪರಶುರಾಮ್ ಸಾವು ಕೇಸ್ ವರ್ಗಾವಣೆ ದಂಧೆಗೆ ಪರಶುರಾಮ್ ಬಲಿಯಾದ್ರ ಅನ್ನೋ ಅನುಮಾನ. ಅವರ ಪತ್ನಿ ಇದನ್ನ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಎಂಎಲ್ಎ ಹಾಗೆ ಆತನ ಪುತ್ರನನ್ನ ಬಂಧಿಸಿ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಪರಶುರಾಮ್ ಪತ್ನಿ. ತೀವ್ರ ಅನುಮಾನಕ್ಕೆ ಕಾರಣವಾಗಿದೆ. ಶಾಸಕ ಚೆನ್ನಾರೆಡ್ಡಿ ನಡೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮಗನೊಂದಿಗೆ ಎಸ್ಕೇಪ್ ಆಗಿದ್ದಾರೆ ಚೆನ್ನಾರೆಡ್ಡಿ. ಮನೆ ಕಚೇರಿ ಬಳಿ ಎಲ್ಲಿ ಹುಡುಕಿದ್ರು ಕೂಡ ನಾಪತ್ತೆ. ಶಾಸಕರು ಸಿಗ್ತಿಲ್ಲ, ಅವ್ರ ಮಗನೂ ಸಿಗ್ತಿಲ್ಲ. ಶಾಸಕರ ಕಚೇರಿ ಹಾಗೆ ಮನೆ ಎದುರು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಜನ ಪೊಲೀಸರ ನಿಯೋಜನೆ. ಎಂಥ ದುರಂತ ನೋಡಿ. ಅಲ್ಲಿ ಸಾವನ್ನಪ್ಪಿರೋದು ಕೂಡ ಪೊಲೀಸ್ ಇಲಾಖೆಯದ್ದೇ ಒಬ್ಬ ಸಿಬ್ಬಂದಿ. ಆರೋಪ ಇರೋದು ಸ್ಥಳೀಯ ಶಾಸಕನ ಮೇಲೆ, ಆತನ ಮಗನ ಮೇಲೆ. ಆ ಶಾಸಕನ ಮನೆಗೆ ಮತ್ತೆ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ದಾರಂತೆ. ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಯಾದಗಿರಿ ಜಿಲ್ಲೆಯಲ್ಲಿ ವರ್ಗಾವಣೆ ದಂಧೆ ತಾಂಡವವಾಡ್ತಿದ್ಯಾ ಅನ್ನೋ ಅನುಮಾನ. ಪ್ರತಿ ಪೋಸ್ಟಿಂಗಿಗೂ ಕೂಡ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅನ್ನೋ ಆರೋಪ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶಾಸಕ ಶರಣಗೌಡ ಕಂದಕೂರ್, ಜೆಡಿಎಸ್ನ ಎಂಎಲ್ಎ ಶರಣಗೌಡ ಕಂದಕೂರ್ ಪತ್ರ ಬರೆದಿದ್ದಾರೆ. ಯಾದಗಿರಿಯಲ್ಲಿ ಅತಿ ಹೆಚ್ಚು ಮರಳು ದಂಧೆ ನಡೀತಾ ಇದೆ. ಹೀಗಾಗಿ ಲಕ್ಷ ಹಣವನ್ನ ನೀಡಿ ಯಾದಗಿರಿಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು. ರೇಟ್ ಕಾರ್ಡ್ ಫಿಕ್ಸ್ ಆಗೋಗಿದೆ. ಇಂತಿಂಥ ಹುದ್ದೆಗೆ ಇಷ್ಟಿಷ್ಟು ಹಣ ಅಂತ ಹೇಳಿ. ಪಿಎಸ್ಐಗೆ 20 ಲಕ್ಷ, ಸಿಪಿಐಗೆ 40 ಲಕ್ಷ, ಡಿವೈಎಸ್ಪಿಗೆ 50 ಲಕ್ಷ. ಪ್ರತಿ ಪೋಸ್ಟಿಂಗಿಗೆ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಶರಣಗೌಡ ಕಂದಕೂರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಾತನಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಕೆಲವೇ ಕ್ಷಣಗಳಲ್ಲಿ ಈ ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ ಮೇಲೆ ಗುರುತರ ಆರೋಪ ಕೇಳೋಕೆ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೆದೋಗ್ತಿದೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಒಂದಷ್ಟು ಸ್ಪಷ್ಟೀಕರಣ ನೀಡೋ ಪ್ರಯತ್ನವೂ ಕೂಡ ಇದರಲ್ಲಿ ಆಗಬಹುದು ಅನ್ನೋ ನಿರೀಕ್ಷೆ. ಇದರ ನಡುವೆ ಶರಣಗೌಡ ಕಂದಕೂರ್ ಅವರು ಡೈರೆಕ್ಟಾಗಿ ಪತ್ರ ಬರೆದಿದ್ದಾರೆ ಗೃಹ ಸಚಿವರಿಗೆ. ಇಲ್ಲಿ ಅವ್ಯಾಹತವಾಗಿ ಮರಳು ದಂಧೆ ನಡೀತಾ ಇದೆ. ಹೀಗಾಗೇನೆ ಇಲ್ಲಿಗೆ ಬರೋ ಪ್ರತಿಯೊಬ್ಬ ಅಧಿಕಾರಿ ಕೂಡ ಒಂದಷ್ಟು ಕಳ್ಳಕಾಸನ್ನು ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಬೇಕು ಅಂತಲೇ ಯಾದಗಿರಿಗೆ ಪೋಸ್ಟಿಂಗ್ ಮಾಡಿಸ್ಕೊಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಾಬುರಾವ್ ಚಿಂಚನಸೂರ್ ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಈಗ ಅರ್ಧ ಪೆಟ್ಟು ಉದಿದೆ. ನಾನು ಇವತ್ತಿನ ಸಿನ್ಸಿಯರ್ ಆಗಿ ಪ್ರಮಾಣದಿಂದ ನನಗೆ ಯಾವ ಥರದ ಆಶೆ ಇಲ್ಲ. ನಾವು ಸ್ವತಃ ಇಂಡಸ್ಟ್ರಿಯಲಿಸ್ಟು ಲ್ಯಾಂಡ್ ಲಾರ್ಡು ಎಲ್ಲ ಬೇಕು. ನಮ್ಮ ಸ್ವತಃ ಇವತ್ತು ನಾವು ಇರೋದು ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳೇ ಮರಿ ಇರೋದೇ ಗಂಡ ಹೆಂಡತಿ ಇಬ್ಬರೇ. ನನಗೆ ಯಾಕೆ ಬೇಕು ರೊಕ್ಕ? ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಶರಣಗೌಡ ಕಂದಕೂರ್ಗೆ
ನನಗೆ ಏನಾರ ಯಾರ್ಯಾರು ರೊಕ್ಕ ಕೊಟ್ಟು ಸುಬುತ್ ಮಾಡಿದ್ರೆ ನಾನು ಇವತ್ತೇ ರಾಜಕೀಯ ಹೇಳ್ತೇನೆ. ಸುಬುತ್ ಮಾಡಿ ನೀವು ಇವತ್ತು ಎಮ್ ಎಲ್ ಎಗೆ ರಾಜೀನಾಮೆ ಕೊಡಬೇಕು. ಇಂಥವು ಡಬಲ್ ಮಾಡಿ ಮಂದಿ ಫೋನ್ ಮಾಡಿ ಅವನು ಪಾಪದ ಕೂಡ ಈಗ ತುಂಬ್ಯದ ಶರಣಗೌಡಂದು ಪಾಪದ ಕೂಡ ತುಂಬ್ಯದ. ಈಗ ಪಾಪದ ಕೂಡ ಟಪ್ ಅಂತ ಹೊಡೆಯೋ ಸಮಯ ಬಂದಿದೆ. ಅವ್ನಿಗೆ ಓಡಿಸ್ತೇವೆ ಪಾಪದ ಕೂಡ. ನಾವು ನೋಡ್ರಿ, ನಾವು ಇಲ್ಲಿ ತನಕ ಒಂದು ಮಾತು ಯಾರ ಮೇಲೆ ನಾವು ಟೀಕಾ ಮಾಡಿಲ್ಲ. ಒಬ್ಬರ ಮೇಲೆ ನಾನು 50 ವರ್ಷ 35 ವರ್ಷ ರಾಜಕೀಯ ಮೇಲೆ ನಾವು ಒಬ್ಬರ ಮೇಲೆ ನಾನು ಟೀಕಾ ಮಾಡಿಲ್ಲ. ನಂದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ. ನನಗೇನು ಬಿಚ್ಚೆ ಬೇಡ. ನಾನೇ ಇದು ಪಾಪದ ಪುಣ್ಯದ ಕೈ, ಕೂಟುಗಳೇ ದಾನ ಧರ್ಮ ಮಾಡಿದ ಕೈ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದಾನ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟಿದ್ದು ಸೂಟ್ ಮಾಡಿದ್ರೆ ಇವತ್ತು ನಾನು ರಾಜಕೀಯ ಇರ್ತೀನಿ. ಒಳ್ಳೆ ನಾವು ಎಮ್ ಎಲ್ ಎಗೆ ರಾಜೀನಾಮೆ ಕೊಡು, ಇಷ್ಟೇ ನಾವು ಸವಾಲು ಆಗ್ತಾಯಿತ್ತು. ನಂದೇನದ ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳು ಜನರೇ ನನಗೆ ಮತದಾರೇ ನನ್ನ ಬಂಧುಗಳು, ಮತದಾರೇ ನನ್ನ ತಾಯಿ ತಂದೆ, ಮತದಾರೇ ನನ್ನ ಪಳ್ಳಿ ಸಮಸ್ತ ಕುಲ ಬಾಂಧವರಿಗೆ ನಾನು ಅಂತಮನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ಬ್ರದರ್ ಇವತ್ತೇನೋ ಅವ್ನು ದೈವದ ಗೆದ್ದ. ನಾ ಗೆದ್ದಿದ್ದೆ ಇವತ್ತು ಪವರ್ಫುಲ್ ಮಂತ್ರಿ ಇರ್ತಿದೆ. ನಾ ಹಿಂದಕ್ಕೆ ಮಂತ್ರಿ ಇದ್ದಾಗೂ ಸಹಿತ ಎಲ್ಲ ಸಿಂಚಲಾಗಿ ಪ್ರಮಾಣ ಸಣ್ಣವ್ರ ಬರಲಿ ದೊಡ್ಡವ್ರ ಬರಲಿ ಸಮಸ್ತ ಕುಲ ಬಂದು ಒಳ್ಳೆ ಪ್ರೇಮದಿಂದ, ಪ್ರೀತಿಯಿಂದ, ವಿನಯದಿಂದ, ಸೌಜನ್ಯದಿಂದ ಸಮಸ್ತ ಕುಲ ಬಂದು ಸೇವೆ ಮಾಡಿದ್ದೀನಿ. ನಮ್ಮದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಕನ್ನಡ ಇದೆ, ತೆರೆದಿತ್ತು. ಯಾರ್ಯಾರು ಬಟ್ಟು ಮಾಡಿ ತೋರಿಸಬಿಲ್ಲ. ಇವತ್ತು ನಾವು ಅಧ್ಯಕ್ಷರು ಒಳ್ಳೆಯ ಪಕ್ಷ ಸೋಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ. ಆಯಿತು, ಸೋತ ಮೇಲೆ ಈಗ ಕೆಲವು ಆಫೀಸರ್ದು ಪವರ್ ಕೊಟ್ಟರು ಸರ್ಕಾರ. ಆದರೂ ನಾವು ಯಾವುದಕ್ಕೂ ಸಹಿತ ಅವ್ನು ಗೆದ್ದಂತ ಎದಕ್ಕೂ ನಾವು ಕೈ ಹಾಕಿಲ್ಲ. ಆದ್ರೆ ಬಾಬುರಾವ್ ಚಿಂತಂತ ದುಡ್ಡು ಕೊಟ್ಟಿದ್ದವ ಅಪ್ಪು ಹುಟ್ಟಿನಂದ್ರೆ ಸುಬುತ್ ಮಾಡಬೇಕು. ನಾನು ಇವತ್ತೇ ರಾಜಕೀಯ ಇರ್ತೇನೆ, ಇಲ್ಲಕ್ಕೆ ಅವ್ನು ರಾಜೀನಾಮೆ ಕೊಡು, ಇಷ್ಟೇ ಸವಾಲು. ಅದಕ್ಕೆ ಅವನು ಪಾಪದ ಕೂಡ ತುಂಬ್ಯದ. ಈ ಪಾಪದ ಕೂಡ ಹೊಡಿತದೆ ಟಪ್ ಅಂತಂದು ಜನಕ್ಕೆ ಏಸಂತ ಮೋಸ ಮಾಡ್ತಾನೆ. ಬರೀ ಜನಕ್ಕೆ ಸುಳ್ಳಾಡಿ ಜನಗೂ ಗೊತ್ತಾಗಿದೆ. ಇವ ಸುಳ್ಳು ಎಮ್ ಎಲ್ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಏನು ಸುಳ್ಳು ಎಮ್ ಎಲ್ ಅಂತ ಗೊತ್ತಾಗಿದೆ. ಸಮಯ ಕಾಯ್ತದ ಜನ. ಮುಂದಿನ ಸಲಕ್ಕೆ ಅವ್ನಿಗೆ ಪಾಠಕ್ಕೆಲ್ಲ ನಾವೆಲ್ಲರೂ ಸೇರಿ ಅವ್ನಿಗೆ ಪಾಠ ಕಲಿಸ್ತೇವೆ. ನಾನು ಬಿಡೋದಿಲ್ಲ. ಸುಳ್ಳು ಆರೋಪ ಮಾಡಿದ್ರೆ ನಮಗೆ ಆತ್ಮದ ಬೆಂಕಿ ಹತ್ತೇವೆ. ವೆಲ್ಕಮ್ ಬ್ಯಾಕ್. ಮುಡಾ ಹಗರಣ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ಇದೀಗ ಕೇಳೋಕೆ ಸಿಗ್ತಾ ಇರುವ ವರ್ಗಾವಣೆ ದಂಧೆ ಆರೋಪ. ಕಾಂಗ್ರೆಸ್ ಪಾಳೆಯದ ಸುತ್ತ ಇಷ್ಟೆಲ್ಲ ಆರೋಪಗಳು ಸುತ್ತಕೊಳ್ತಾ ಇರುವ ಬೆನ್ನಲ್ಲೇ ಇದೆಲ್ಲವನ್ನ ವಿರೋಧಿಸಿ ದೋಸ್ತಿ ಪಾಳೆಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಡೆಸ್ತಾ ಇರುವ ಪಾದಯಾತ್ರೆ ಇವತ್ತು 2ನೇ ದಿನ. ಬಿಡದಿಯಿಂದ ಕೆಂಗಲ್ವರೆಗೂ ಸಾಗುತ್ತೆ ಪಾದಯಾತ್ರೆ. ಈ ಪಾದಯಾತ್ರೆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಓಪನ್ ಸವಾಲ್ ಹಾಕಿದ್ದಾರೆ. ಪ್ರಥಮವಾಗಿ ಈ ಒಂದು ಹೋರಾಟಕ್ಕೆ ಎರಡು ಪಕ್ಷಗಳ ನಮ್ಮ ಕಾರ್ಯಕರ್ತ ಬಂಧುಗಳು ದೊಡ್ಡ ಮಟ್ಟದ ಯಶಸ್ಸನ್ನೇ ತಂದಿದ್ದಾರೆ. ಎರಡು ಪಕ್ಷ